ಅಲ್ಲಪ್ಪ, ನಾ ಬರೋದಿಲ್ಲ ಅಂದ್ರೂ ನಾನು ಯಾಕೆ ಕರ್ಕೊಂಡು ಬಂದು? ನನಗೆ ಬರೋಕೆ ಇಷ್ಟ ಇರಾಕಿಲ್ಲ. ಸುಳ್ಳೊಂದು ಸಟ್ ಅಂತ ಹೇಳಿ ನನ್ನ ಇಲ್ಲಿ ಏನು ಮಾಡಕ್ಕೆ ಕರ್ಕೊಂಡು ಬಂದು? ನನಗಂತೂ ಅರ್ಥನ ಆಗಬಲ್ತು. ನಾನು ಅಷ್ಟು ಬಲವಂತವಾಗಿ ಇಲ್ಲಿ ಕರ್ಕೊಂಬರುವಂಥದ್ದು ಏನಿತ್ತು? ಸಾಕು ಸುಮ್ಮನಿರು, ಬಾಯಿ ಮುಚ್ಚು ಒಂದೀಟ. ಅಲ್ಲ, ನೀನು ಏನು ಮಾಡಕ್ಕೆ ಹೋಗಿದ್ದಿ? ಏನು ಮಾಡತ್ತಿದ್ದಿ? ನಾನು ನಿನಗೆ ಏನಂತ ಹೇಳಿ ಕಳಿಸಿದ್ನಿ? ಹಾಂ, ನಿಮ್ಮ ಅವ್ವಗೆ ಆರಾಮಿಲ್ಲ ಅಂತೇಳಿ ಸುಳ್ಳು ಹೇಳಿ ಕರ್ಕೊಂಬಂದಂತ ಅಂದ್ಕೊಂಡಿದ್ದಿ. ನಿಮ್ಮ ಅವ್ವಗೆ ಆರಾಮ ಇಲ್ಲ, ಆದ್ರೆ ಅಷ್ಟೇನಂತ ಪರಿ ಸೀರಿಯಸ್ ಇಲ್ಲ. ಹಂಗೆ ಸುಮ್ಮನೆ ಜ್ವರ ಬಂದಾವು ಅಷ್ಟೇ. ಅಲ್ಲ, ನಾನು ನಿನ್ನಲ್ಲಿ ಇದು ಕಳಿಸಿದನು, ಏನು ಮಾಡು ಅಂತ ಹೇಳಿ ಕಳಿಸಿದನು ಹೇಳು. ಆದ್ರೆ ನೀನು ಎದಕ್ಕೆ ಹೋಗಿದ್ದಿ? ನನಗಂತೂ ಒಂದು ಅರ್ಥ ಆಗಬಲ್ತು. ಅಂದಿದ್ದನ್ನು ಮಾಡೋದು ಬಿಟ್ಟು ಇಲ್ಲಿದ್ದನ್ನು ಯಾಕೆ ಮಾಡ್ಕೊತ ಕುಂತಿದ್ದಿ? ಹಾಂ, ಅವ್ರ ಜೀವನನ ಯಾಕೆ ಹಾಳು ಮಾಡಕ್ಕೆ ಹೋಗಿದ್ದಿ? ನಿನಗವರು ಅಲ್ಲೇ ಇರೋದಕ್ಕೆ ಜಾಗ ಕೊಟ್ಟಾರ. ಹಾಂ, ಅದು ಹಂಗಲ್ಲಪ್ಪ. ನಾ ಹೇಳೋದನ್ನ ಸ್ವಲ್ಪ ಕೇಳು. ನಾನು ಮಕ್ಕ ನೋಡ್ಕೊಂಡು ಮಾತಾಡ. ಆ ಕಡೆ ಯಾಕೆ ಮಾತಾಡತ್ತಿದ್ದಿ? ಏನು ನೋಡಿ ಮಾತಾಡೋದು? ಹಾಂ, ಏನು ನೋಡಿ ಮಾತಾಡೋದು? ಸ್ವಲ್ಪ ಆದರೂ ಹಾಂ, ಸ್ವಲ್ಪ ಆದರೂ ಏನಾದರೂ ಐತಿ? ಏನಿಲ್ಲ. ನಾನು ನಿನ್ನನ್ನು ಏನೋ ಅಂದ್ಕೊಂಡಿದ್ನಿ, ಆದರೆ ನೀನು ನಿಮ್ಮ ಅಕ್ಕ ಆಗ್ಬೇಕಾಕಿ. ಆಕಿ ಜೀವನನ ಹಾಳು ಮಾಡಕೊಂಡಿದ್ದಿ ಅಂದ್ರೆ ಆಕಿ ಮಗಳ ಜೀವನನ ಹಾಳು ಮಾಡಕೊಂಡಿದ್ದಿ. ನೋಡು, ನೀನು ಇಲ್ಲೇ ಒಂದು ಹುಡುಗಿನ ಪ್ರೀತಿ ಮಾಡಿದ್ದಿ, ಆಕಿ ಜೊತೆ ಮದುವೆ ಆಗ್ತಾನಂತ ಹೇಳಿ ನಂಬಿಸಿದ್ದಿ. ಹಾಗಾಗಿ ಅವರು ನಮ್ಮ ಮನೆಗೆ ಬಂದಿದ್ರು. ಬಂದ ಕೇಳಿದ್ರು, ಹಿಂಗೆ ನಿಮ್ಮ ಮಗ ನನ್ನ ಮಗಳನ್ನ ಪ್ರೀತಿ ಮಾಡಕತ್ತಾನು, ಅವಂಗ ನಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಿ. ಈಗ ನೋಡಿದ್ರೆ ನೀನು ಅಲ್ಲಿ ಸುಮಾನ ಮದುವೆ ಆಗ್ತಾನೆ ಅಂತ ನಿಂತಿದ್ದಿ. ಏನು ನಡೆಸಿದ್ದೀನಿ ನೀನು? ಅಷ್ಟಕ್ಕೂ ನನಗೊಂದು ತಿಳಿವಲ್ದು. ಅದಕ್ಕೆ ನೀನು ಕೇಳಾಕಂತಾನೆ ಇಲ್ಲಿಗೆ ನಿನ್ನನ್ನು ಕರ್ಕೊಂಡು ಬಂದಿದ್ದು. ಅಲ್ಲೇ ಕೇಳ್ಬೋದಾಗಿತ್ತು, ದೊಡ್ಡದಲ್ಲ. ಆದ್ರೆ ನಿನ್ನ ಅಲ್ಲಿ ಕೇಳಿ ಜಗಳದು ಮಾಡೋಕ್ಕಾದ್ರೆ ಪಾಪ ಸುಮಿತ್ರ ತಪ್ಪು ತಿಳ್ಕೊತಾಳ ಅಂತ ಹೇಳಿ ನಾನು ನೀನು ಇಲ್ಲಿ ಕರ್ಕೊಂಡು ಬಂದೀನಿ. ಹಾಂ, ನಮ್ಮ ಮನೆ ಪರಿಸ್ಥಿತಿ ಹಂಗೈತಿ, ನಮ್ಮ ಜೀವನ ಎಂಥದೈತಿ ಅನ್ನೋದು ಗೊತ್ತೈತಿ ನಿನಗೆ. ಗೊತ್ತಿದ್ದು ಈ ರೀತಿ ನಿನಗೆ ನಾಟಕ ಮಾಡೋಕೆ ಹೆಂಗಾದ್ರೂ ಮನಸ್ಸು ಬರ್ತೈತಿ? ಹಾಂ, ಅಯ್ಯೋ ಸಾಕು ಸುಮ್ಮನಿರಪ್ಪ. ಹುಡ್ದಾಗಿಂದನೂ ಈ ಮನೆ ಕಷ್ಟ ನೋಡಿ 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 ನನಗೂ ಸಾಕಾಗಿ ಹೋಗೈತಿ. ನೆಮ್ಮದಿಯಾಗಿ ಸುಖ ಜೀವನ ಮಾಡಬೇಕು ಅಂತ ಅಂದ್ಕೊಂಡನ. ನಾನು ಸುಮಾನ ಮದುವೆ ಆಗ್ಬೇಕಂತ ಅಂದ್ಕೊಂಡಿರೋದು. ಮದುವೆ ಆಗಿ ಅಲ್ಲಿ ಅವ್ರ ಮನ್ಯಾಗ ಆರಾಮಾಗಿ ಹಾಯಾಗಿ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡೇನಿ. ಮಗ ಅನ್ಬಿಡು, ಆಸ್ತಿ ಅವನಿಗೆ ಹೋಗ್ತೈತಿ, ಇರುವಸ್ತಿ ನಾನು ಅನ್ಭವಿಸ್ಬೋದಲ್ಲ. ಆಮೇಲೆ ಇದೇ ಮನೆಗೆ ಬಂದುಬೇಕಿದ್ರೆ ಬಿದ್ರಾಯ್ತು. ಅಲ್ಲಿವರೆಗೂ ಅಲ್ಲೇ ಸುಮಾರು ಮದುವೆಯಾಗಿ ಅಲ್ಲೇ ಇರಬೇಕು ಅಂತ ಅಂದ್ಕೊಂಡೇನಿ. ಇಲ್ಲ ಅಂದ್ರೆ ಈ ಕೊಂಪೆಯಾಗಿರೋ ಬದಲಿ ಆ ಮನೇನ ಎಷ್ಟೋ ವಾಸಿ ನನಗೆ. ಹುಟ್ಟು ಬೆಳೆದ ಮನೆ ನನ್ನ ಕೊಂಪೆ ಅಂತೀಯಲ್ಲ, ದುಡ್ದ ಸಂಪಾದಿಸಿ ಒಂದು ಮನೆ ಕಟ್ಟು ನೋಡುನು. ಅಷ್ಟು ಕೈಲಾಗದಿರೋನಾಗ್ಬಿಟ್ಟು ನೀನು. ಅಲ್ಲಪ್ಪ, ಕಷ್ಟ ನಮಗೆ ಬರ್ದ ಮತ್ತು ಮರಕ್ಕೆ ಬರ್ತತೇನ? ಕಷ್ಟ ಬರ್ತತಿ. ಹಂಗಂತ ಹೇಳಿ ನಾವು ಹಂಚ್ಕೊಂಡ ಕುಕ್ಕೊಂತ ಇಲ್ಲೇ ಕುಂತ್ಕೊಂಡ್ರೆ ಧೈರ್ಯ ಕೆಡಿಸ್ಕೊಂಡ ಆಕತ್ತೇನ? ಧೈರ್ಯವಾಗಿ ಮುಂದೆ ಹೋಗ್ಬೇಕು, ಧೈರ್ಯದಿಂದ ಮುನ್ನಡಿಬೇಕು. ನಾನು ಹಂಗೆ ಯೋಚನೆ ಮಾಡ್ತೇನೆ. ಅದನ್ನ ಬಿಟ್ಟು ನೀ ಹೇಳಿದಂಗೆಲ್ಲ ಕೇಳ್ಕೊಂತ ನನಗೆ ನನಗೆ ಮದುವೆ ಆಗಕ್ಕೆ ಆಗಿಲ್ಲ. ನಾನೇನು ಆಕಿಗೆ ಮದುವೆ ಆಗ್ತಾನೆ ಅಂತ ಹೇಳಿರಲಿಲ್ಲ. ನಾನು ಮೊದಲಾಗೂ ಹೇಳಿದೆ ಆಕಿಗೆ, ನೋಡು, ನಮ್ಮ ಮನೆ ತೋರಿಸಿದ ಹುಡುಗಿನ ನಾನು ಮದುವೆ ಆಗೋದು. ನಿನಗೆ ಇಷ್ಟ ಇದ್ರೆ ನನ್ನ ಪ್ರೀತಿ ಮಾಡು, ಇಲ್ಲ ಅಂದ್ರೆ ನೀನು ಬಿಟ್ಬಿಡು, ನೀನಿಲ್ಲ ಅಂದ್ರೆ ಇನ್ನೊಬ್ರು ಅಂತ ಹೇಳಿದಾನೆ. ಅದಕ್ಕೆ ಆಕಿಗೆ ನಾನು ಇಷ್ಟ ಆಗಿ ಆಕೆ ನನ್ನ ಪ್ರೀತಿ ಮಾಡಿದಾಳೆ. ನಾನೇನು ಮಾಡಲಿ ಅದಕ್ಕೆ? ಈಗ ಅವ್ರು ಹೋಗಿ ಗೊತ್ತಾಗಿತ್ತದ, ಅವ್ರು ಮನೆ ಗಂಟೆ ಬಂದ ಜಗಳ ಮಾಡಕತ್ತಾಳ. ಏನು ಮಾಡೋದು ಈಗ? ಅದನ್ನು ಹೇಳಿ ಫಸ್ಟ್. ಬರ್ಲಿಕ್ಕೆ ಬಂದ್ರೆ ನಾನು ಹೇಳ್ತಾನೆ, ನಿನ್ನ ಮಗಳಿಗೆ ಮೊದಲು ಸರಿಯಾಗಿ ಬುದ್ಧಿ ಹೇಳು. ಆಕೆ ನನ್ನ ಮದುವೆ ಹತ್ರ ಅಂತ ಕೆಲಸ ಪ್ರೀತಿ ಮಾಡಿದನು. ಪ್ರೀತಿ ಅನ್ನೋಕೆ ಜೊತೆ ಏನು ಮಾಡಿದೆ ನಾನು? ಹಾಂ, ಏನಾಗಿ ಜೊತೆ ಅಡ್ಡಾಡಿದನು, ಕುಂತಿದನೋ, ನಿಂತಿದನೋ? ಹಾಂ, ಆಕೆ ಹೊಟ್ಟೆಗೆ ಮಗು ಬೆಳೆಸತ್ತನೋ? ಇಲ್ಲಲ್ಲ, ಬರೀ ಪ್ರೀತಿ ಅಷ್ಟೇ. ಅಂದ್ರೆ ಅದು ನೋಡೋದು, ನಗೋದು, ಹಾಂ, ಒಂದು ಚಾಕ್ಲೇಟ್ ತಂದು ಕೊಟ್ಟೆ, ಮುಗಿಸೋದು, ಇದೇ ಪ್ರೀತಿ. ಇದನ್ನ ನಂಬ್ಕೊಂಡು ಹುಚ್ಚಂಗ ಕುಂತದ್ದು. ನಾನು ಇಷ್ಟಪಟ್ಟಿದ್ದು, ನಾನು ಕನಸ್ಕೊಂಡಿದ್ದು, ನಾನು ಏನೇನು ಅಂದ್ಕೊಂಡೇನೋ ಅದೆಲ್ಲ ಆಗ್ಬೇಕಂದ್ರೆ ನಾನು ಮದುವೆ ಆಗಬೇಕಾಗಿರೋದು ಸುಮಾನು. ಈಗ ನನ್ನ ಮನಸ್ಸಿನಾಗಿರೋದು ಸುಮಾ ಅಷ್ಟೇ. ಆಕೆನ ಬಿಟ್ಟು ಬೇರೆ ಏನಿಲ್ಲ. ನಾನೇನು ಆಕೆ ಜೀವನ ಹಾಳು ಮಾಡ್ಬೇಕಂತಿಲ್ಲಪ್ಪ. ಆಕೆನ ಮದುವೆ ಆಗಿ ಆಕೆ ಜೊತೆ ಸಂಸಾರ ಮಾಡಿ ಅಲ್ಲೇ ಚೆನ್ನಾಗಿ ಇರಬೇಕು ಅಂತ ಆ ಮನೇಲಿ. ಆಕೆಗೆ ನಾನು ಏನು ತೊಂದರೆ ಕೊಡೋಂಗಿಲ್ಲ. ಆದ್ರೆ ಅವ್ರ ಮನೆಯಾಗಿರ್ತಾರಲ್ಲ, ಅವ್ರ ಅಣ್ಣನ ಹೆಂಡತಿಗೆ ಅವ್ರನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಪ್ಲ್ಯಾನ್ ಅಷ್ಟೇ ನಂದು. ನಾವು ಅಲ್ಲಿ ಸೆಟ್ಲಾಗಿ ಅವ್ರನ್ನ ಮನೆ ಬಿಟ್ಟು ಹೊರಗೆ ಹಾಕಬೇಕು ಅಂತ. ಯಾವುದು ನೀ ಅನ್ಕೊಂಡಂಗೆ ಆಗಂಗಿಲ್ಲ. ಎಲ್ಲ ನೀ ಅನ್ಕೊಂಡಂಗೆ ಆಗೋದಾಗಿದ್ರೆ ಯಾವಾಗಲೂ ಆಗ್ತಿತ್ತು ಅದು. ಅದೆಲ್ಲ ಬೇಡ. ನೀನು ಸುಮ್ಮನೆ ಮದುವೆ ಆಗಕ್ಕೆ ಹೋಗಬೇಡ. ನೀನು ಹೆಂಗದಿ ಅನ್ನೋದು ನನಗೆ ಗೊತ್ತೈತಿ. ನೀನು ಇಲ್ಲೇ ಯಾವ್ದಾರ ಒಂದು ಹುಡುಗಿ ನೋಡಿ ಮದುವೆ ಆಗ. ಸುಮ್ಮನೆ ನಿಮ್ಮ ಅಕ್ಕನ ಮಗಳನ್ನ ಮದುವೆ ಆಗಿ ನಮಗೆ ಅವ್ರಿಗೆ ಮುಖ ನೋಡಿದಿರೋ ಹಂಗೆ ಮಾಡಕ್ಕೆ ಹೋಗಬೇಡ ನೀನು. ಅಯ್ಯೋಪ್ಪ, ಹಾಗೇನಿಲ್ಲ, ನೀನು ಸುಮ್ಮನೆ ಇರು, ನಾನೆಲ್ಲ ನೋಡ್ಕೋತಾನಂತ. ನೀನು ನಾನು ಹೇಳಿರೋ ಅರ್ಥ ಆಗಂಗಿಲ್ಲ. ಸರಿ ಆಯ್ತು, ಏನಾದರೂ ಮಾಡ್ಕೊಂಡು ಹೋಗೋ ಕಡೆ. ದೊಡ್ಡವ್ರ ಮಾತು ಕೇಳಂಗಿಲ್ಲ ಅಂದ್ರೆ ಏನು ಹೇಳೋದು ನಿಮಗೆ? ನಿಮ್ಮಂಥ ಮಕ್ಕಳು ಇದ್ರೆಷ್ಟ ಬಿಟ್ರೆಷ್ಟ? ಹೋಗೋ ಕಡೆ. ನಾನು ಹೇಳೋದು ನಿನಗೆ ಅರ್ಥ ಆಗತ್ತಪ್ಪ. ನಿನಗೆ ಮುಂದೆ ಗೊತ್ತಾಕತಿ, ಈಗ ಗೊತ್ತಾಗಂಗಿಲ್ಲ, ಮುಂದೆ ಗೊತ್ತಾಕತಿ. ನಾನೇನ ಬರ್ತೇನೆ, ನನಗೆ ಕೆಲಸಗಳು ಭಾಳ ಅದಾವೆ. ಇಲ್ಲೇ ಇದ್ದ ನನಗೆ ಟೈಮ್ ವೇಸ್ಟ್ ಮಾಡೋಕೆ ಆಗಂಗಿಲ್ಲ. ಇಲ್ಲಿವರೆಗೂ ಬಂದ ನಿಮ್ಮ ಅವ್ವ ಮಾತಾಡ್ತಾ ಹಂಗೆ ಹೋಗ್ಯೇನ? ಅವನ್ ಮಾತಾಡ್ತಾ ಹಂಗೆ ಹೋಗ್ತಾನ ಅಂತ ಹೇಳಿನಿ. ಅವನ್ ಮಾತಾಡ್ಸಿ ಅವನ್ ನೋಡಿ ಹೋಗ್ಕ ನಾನು. ಮಗ, ಯಾವಾಗ ಬಂದಪ್ಪ? ನೀನು ಬರಂಗೇ ಇಲ್ಲ ಅಂತ ಹೇಳತ್ತಿದ್ದ ನಿಮ್ಮಪ್ಪ. ನನಗೆ ಗೊತ್ತಿಲ್ಲ, ಕರ್ಕೊಂಡ ಬರೋಗ್ರಿ ಅಂತ ಹೇಳಿನಿ. ಅದಕ್ಕೆ ನಿನ್ನ ಕರೆಯಾಕ ನಿಮ್ಮಪ್ಪ ಬಂದ. ಯಾಕಪ್ಪ? ಈ ಅವ್ವನ ಅಪ್ಪನ ನೋಡ್ಬೇಕಂತ ನಿನಗೆ ಅನಿಸವಲ್ತೇನ? ಯವ್ವ ಆರಾಮಿಲ್ಲ, ಜ್ವರ ಬಂದಾವು, ದವಾಖಾನಿಗೆ ತೋರಿಸ್ಕೊಂಡ್ಬಂದು ಈಗ ಹೆಂಗದಿವಿ? ನೀನು ನೋಡಿನಲ್ಲ ಮಗ, ಈಗ ಆರಾಮಾದ್ನಿ ಮಗ. ನನಗೆ ಒಂದು ಮಾತು ಕೊಡು ಮಗ. ನಾನು ಸಾಯುರಾಗ ಮದುವೆ ಆಗಪ್ಪ.
ನಿನ್ನ ಮದುವೆ ಆಗೋದನ ನನ್ನ ಕಣ್ ತುಂಬ ನೋಡ್ಬೇಕನ್ನೋ ಆಸೆ ಅಪ್ಪ ನನಗೆ. ಆದ್ರೆ ನೀನು ಯಾಕಪ್ಪ ಇನ್ನೂ ಮದುವೆ ಆಗದ ಹಂಗದಿ? ಯವ್ವ, ನಾನು ನಿನ್ನ ಆಸೆನ ಈಡೇರಿಸ್ತೇನೆ. ನಮ್ಮ ಅಕ್ಕನ ಮಗಳ ಸುಮ ಅದಾಳಲ್ಲ, ಆಕಿನ ಮದುವೆ ಆಗ್ಬೇಕಂತ ಅನ್ಕೊಂಡೇನೆ. ನಿನಗೆ ಒಪ್ಪಿಯಲ್ಲ ಹೆಂಗದಾಳ ಗೊತ್ತೈತಿ? ಸೇಮ್ ಸುಮಿತ್ರಾ ಅಕ್ಕ ನಂಗೆ ನೋಡಾಕಂತೂ 2 ಕನಸಾಲ್ದು ಅಷ್ಟು ಚಂದದಾಳ. ನನಗೆ ಆಕಿ ಮೇಲೆ ಪ್ರೀತಿ ಆಗೈತಿ. ನಾನು ಆಕಿನ ಮನಸ್ಸು ಮಾಡಿ ನಾನು ಆಕಿನ ಮದುವೆ ಆಗ್ಬೇಕಂತ ಹೇಳಿ ನಾನು ಆಕಿನ ಮದುವೆ ಆಗ್ಬೇಕಂತ ಅನ್ಕೊಂಡೇನೆ. ಅಕ್ಕ ಕೇಳೇನು, ಅಕ್ಕನೂ ಒಪ್ಪಿಸ್ತಾನಂತ ಹೇಳಿದಾರ ಮನೆಯಾಗೆಲ್ಲ. ನೀನೇನಂತೀವಿ? ನಾನು ಸುಮ್ಮಿ ಮಗಳು ನಿನ್ಕಿಂತ ಸಣ್ಣಕ್ಕೆ ಆಗಲ್ಲ, ಆಕಿನ ಮದುವೆ ಆಗ್ತೀಯ? ಅಯ್ಯೋ, ನನಗಿಂತ ಒಂದು 7 ವರ್ಷ ಅಷ್ಟೇ ಸಣ್ಣಾಕಿ. ಅಲ್ಲ, ನಿಂಗೆ ಅಪ್ಪಾಗ ಎಷ್ಟು ವರ್ಷ ಡಿಫ್ರೆನ್ಸ್ ಐತಿ ಮತ್ತು ಅಕ್ಕಾಗ ಮಾವಾಗ ಎಷ್ಟು ವರ್ಷದ ಡಿಫ್ರೆನ್ಸ್ ಐತಿ. ನನಗೆ ಸುಮಾಗನು ಅಷ್ಟೇ ವರ್ಷ ಇದಾಗ್ತತಿ ತಗೋ. ಹಾಂ, ನಿನ್ಗೆ ಒಂದು ಹುಡುಗಿನ ಮದುವೆ ಆದ್ರೆ ಆಯ್ತಲ್ಲ. ಹಾಂ, ಅದ್ರಾಗೂ ನಮ್ಮ ಅಕ್ಕನ ಮಗಳಂದ್ರೆ ನಿಂಗೆ ಇಷ್ಟನೇ ಇಲ್ಲ? ಆಕಿ ಮಗಳು ಅಂದ್ರೆ ನನಗೆ ಏನಂತ ಯೋಚನೆ ಮಾಡತ್ತಾನೆ. ಸುಮ್ಮಿ ಮೊದಲು ಹೆಂಗೆ ಅದಾಳ ಅನ್ನೋದು ನಿನಗೆ ಗೊತ್ತೈತಿ. ಆಕಿ ಮಗಳನ್ನ ಮದುವೆ ಆಗಿ ನೀನು ಅದಂದೆ ಇದಂದೆ ಮಾಡಿದೆ ಅಂತಂದ್ರೆ ಆಕಿ ಸುಮ್ಮನೆ ಇರೋಕೆ ಅಲ್ಲ. ಅದಕ್ಕೆ ಯೋಚನೆ ಮಾಡಿ ಆಮೇಲೆ ಮದುವೆ ಆಗಪ್ಪ. ಹಾಂ, ಒಟ್ಟು ನನ್ನ ಕಣ್ಣು ಮುಚ್ಚೂರಾಗ ನನ್ನ ಸೊಸಿನ ಕರ್ಕೊಂಬಂದ ನನಗೆ ತೋರಿಸಪ್ಪ. ನೀ ಏನೂ ಅನ್ಕೋಂಗಿಲ್ಲ ಅಂದ್ರೆ ಇವಾಗನ ಹೋಗುನು ನಡಿ ಹೆಣ್ಣು ಕಳಕ್ಕೆ. ಹಾಂ, ಅವ್ರು ಏನಂತಾರಂತ ನೋಡೋನು. ನಾನು ಅಕ್ಕ ಫೋನ್ ಮಾಡಿ ಹೇಳ್ತೇನು, ನೀವು ತಯಾರಾಗ್ರಿ, 3 ಜನ ಹೋಗುನು. ನಾನು ಬರಂಗಿಲ್ಲ, ನೀವ ಹೋಗ್ರಿ. ಅಯ್ಯಪ್ಪ, ಹಂಗಂದ್ರೆ ಹೆಂಗ? ನೀನು ಬರೋದಿಲ್ಲ ಅಂದ್ರೆ ಮತ್ತೆ ಯಾರನ್ನ ಕರ್ಕೊಂಡು ಹೋಗ್ಬೇಕು? ನನಗೆ ಇದೆಲ್ಲ ಇಷ್ಟನೂ ಇಲ್ಲ, ನಾನು ಬರಂಗೂ ಇಲ್ಲ. ನೀವೇನಾದರೂ ಮಾಡ್ಕೊರಿ, ತಾಯಿ ಮಗ ಸೇರಿ. ಅಲ್ಲ ರೀ, ಇಷ್ಟ ನಮಗೆ ಮದ್ವೆನ ಬೇಡ ಅಂತಿದ್ದ. ಈಗ ಮದುವೆ ಆಗಾಗ ಒಪ್ಕೊಂಡಾನ. ನಾವು ಹೋಗಿ ಹೆಣ್ಣು ಕೇಳು ನಡೀರಿ. ನಿಮಗೆ ಗೊತ್ತೈತಲ್ಲ ನನ್ನ ಪರಿಸ್ಥಿತಿ ಏನಂತೇಳಿ. ಆದರೂ ಈ ರೀತಿ ಕೋಪ ಮಾಡ್ಕೊಂಡ ನನ್ನ ಮನಸ್ಸಿಗೆ ಯಾಕೆ ಬೇಜಾರು ಮಾಡಿರಿ? ಹೋಗಿ ಬರೋನು ನಡೀರಿ. ಅಪ್ಪ, ನಾನು ಹಿಂಗೇನು ಹೇಳಾಕತ್ತೇನು? ಸುಮಾನ ನಾನು ಬಂಗಾರದಂಗೆ ನೋಡ್ಕೋತೇನೆ. ನಾನು ಬೇರೆದವ್ರಿಗೆ ತೊಂದರೆ ಕೊಟ್ಟಂಗ ನನ್ನ ಹೆಂಡತಿಗೆ ನಾನು ಯಾಕೆ ತೊಂದರೆ ಕೊಡಲಿ? ಆಕಿನ ನಾನು ಇಷ್ಟಪಟ್ಟೇನೆ, ಪ್ರೀತಿ ಮಾಡತ್ತೇನೆ. ಹಾಂ, ಮದುವೆ ಆದ್ಮೇಲೂ ಆಕಿನ ನಾನು ರಾಣಿ ಹಂಗೆ ನೋಡ್ಕೋತಾನೆ ಹೊರತು ಆಕಿಗೆ ಯಾವುದೇ ರೀತಿ ತೊಂದರೆ ಕೊಡಂಗಿಲ್ಲ. ನಾನು ತೊಂದರೆ ಕೊಡ್ಬೇಕಂತೂ ನಾನು ಆಕಿನ ಮದುವೆ ಆಗತ್ತಿಲ್ಲ. ನನ್ನ ಮಗ ಅಷ್ಟು ಹೇಳಾಕತ್ತಾನು, ನಿಮಗೆ ಅವನ ಮ್ಯಾಗ ಭರವಸೆನ ಇಲ್ಲೇನ? ಯಾಕೆ ಹಿಂಗೆ ಮಾಡೀರಿ? ಹೋಗಿ ಬರೋನು ನಡೀರಿ. ನಡಿಯಪ್ಪ, ಹೋಗೋನು ನಡಿ. ನಾನು ತಯಾರಾಗಿ ಬರ್ತಾನೆ, ನಡಿ. ಏನು ಮಾಡೋದು? ಏನಾರ ಮಾಡಿ ಒಪ್ಪಿಸ್ಬಿಡ್ತಾರಲ್ಲ, ಆತ್ ನಡೀರಿ. ಅವ್ರು ಏನಾರ ಅನ್ಬೇಕು, ಅವಾಗ ಐತಲ್ಲ ಮನೆಗೆ ಬಂದು ಮಾಡ್ತಾನೆ ಇವನು. ಈಗೇನು ಹೇಳಂಗಿಲ್ಲ. ಸರಿಯಪ್ಪ. ಅಕ್ಕ, ಸುಮಿತ್ರಾ ಅಕ್ಕ, ಬಾವಾ ಮಾವಾ. ಅಯ್ಯೋ, ನಮ್ಮ ಸುಪ್ರೀತಂದನಿ ಕೇಳಿಸಿದಂಗೆ ಆಗತತಿ. ಏನು ಮಾಡಿದೆವ್ವ? ಅವ ಯಾಕೆ ಇಲ್ಲಿ ಬಂದ? ಏನು ಮಾಡ್ಬೇಕಂತ ಒಂದು ಗೊತ್ತಾಗ್ಬಲ್ತಲ್ಲ. ನನ್ನ ಗಂಟುಗೆ ಏನಾರ ಸೌಂಡ್ ಕೇಳಿರ ಅವ್ನು ಗೊತ್ತಾದ್ರೆ ಬೈದ ಬಿಡ್ತಾನ. ಏನು ಮಾಡೋದು? ಇವ ಯಾಕೆ ಇಲ್ಲಿ ಬಂದ? ಮಾವಾ ಮಾವಾ, ನನ್ನ ಗಂಡನ ಬೇರೆ ಕರೆಯಕತ್ತಾನ. ಯಾಕಿರ್ಬೋದು ನೋಡೋಣ, ಹೋಗೇ ಬಿಡ್ತಾನೆ. ಅಯ್ಯೋ ಸುಪ್ರೀತ್, ನೀನು ಚಿಕ್ಕಮ್ಮ ಕಾಕ ಬರ್ರಿ. ಏನು ಹೇಳ್ದೆ ಬಂದ್ಬಿಟ್ಟಿರಿ. ಒಂದು ಮಾತ್ರ ಹೇಳ್ಬೇಕಿಲ್ಲ? ಆರಾಮಿಲ್ಲ ಅಂತಂದಿದ್ರು. ಆರಾಮಾಗೈತ್ವಿ? ಹ್ಞೂ, ಆರಾಮಾಗೈತವ. ಯಾಕೆ ನಿಮ್ಮ ಮನೆಗೆ ಹೇಳ್ದೆ ಬಂದಿದ್ದಕ್ಕೆ ನಿನಗೇನಾರ ತೊಂದರೆ ಆಯ್ತಾನ? ಅದು ಬರ್ಬೇಕಾ ಅಂತ ಹೇಳದಂತಂದ ಸುಪ್ರೀತ ಹೇಳಿಲ್ಲ. ಯಾವಾಗ ಹೇಳಿದ್ವಿ ನೀನು? ಫೋನ್ ಮಾಡಿ ಹೇಳಿ ನನಗೆ. ಏನಕ್ಕ ಹೊರಗಡೆ ನಿಂತ್ಕೊಂಡು ಮಾತಾಡ್ಸ್ತೀಯ, ಒಳಗೆ ಕರಿತೀವ? ಅಲ್ಲ ಸುಮಿತ್ರ, ಇಷ್ಟೊತ್ನ್ಯಾಗ? ಓ, ಆರಾಮದರೇನು ಮಾವ? ಆರಾಮದರಿ? ಅತ್ತೆ ಆರಾಮದರಿ? ಬರ್ರಿ ಒಳಗೆ ಬರ್ರಿ. ಆರಾಮಿಲ್ಲ ಅಂತ ಅನ್ನತ್ತಿದ್ಲು, ಆರಾಮಾಗೈತ್ರಿ ಗತಿ? ಹಾಂ ರೀ, ಆರಾಮಾಗೈತ್ರದ. ನೀವೆಲ್ಲ ಆರಾಮದಿರಿ? ಅದ ರೀ, ಸ್ವಲ್ಪ ಆರಾಮಿರಲಿಲ್ಲ, ಹಾಗಾಗಿ ದವಾಖಾನಿಗೆ ಹೋಗಿದ್ನೆ. ಅದನ್ನ ಇವರು ಅಲ್ಲಿ ಅಡ್ಮಿಟ್ ಆಗ್ಯಾಳ ಅಂತ ಹೇಳ್ಯಾರ ಅಷ್ಟೇ ರೀ. ನಾವು ಸ್ವಲ್ಪ ಮಾತಾಡ್ಕೊಂಡು ಹೋದ್ರಾತಂತ ಬಂದು ರೀ. ಸುಪ್ರೀತ ಎಷ್ಟು ಬದಲಾಗ್ಯಾನು? ಹೆಂಗೆ ಕಾಣಕತ್ತಾನಲ್ಲ, ಒಳ್ಳೆ ಹೀರೋ ಕಣ್ಣಂಗೆ ಕಾಣಕತ್ತಾನು. ನಮ್ಮ ಮನೆಯಾಗಿದ್ದ ಒಳ್ಳೆ ಹುಚ್ಚಿನ ಥರ ಇತ್ತ. ಬರ್ರಿ ನೋಡ್ರಿ ಒಳಗೆ, ಇಲ್ಲೇ ನಿಂತ್ಕೊಂಡು ಮಾತಾಡತ್ತವಲ್ಲ, ಒಳಗೆ ಬರ್ರಿ. ಅವ್ರು ಯಾಕೆ ಬಂದಾರ ಅನ್ನೋದು ನಿಮ್ಗೆ ಗೊತ್ತೈತನ? ಅವ್ರ ಕೈಯಾಗಿಂತ ಅಮೂಲಾರ ನೋಡಿರಿ. ಸುಮಾರು ಕೇಳಕ್ಕೆ ಬಂದಾರನಂತ ಅನ್ಸಕತ್ತ ನನಗೆ ಗೊತ್ತಿಲ್ಲ. ಅದನ್ನ ಕೇಳತ್ತಿದ್ನಿ ನಾನು ಅವನ್ನ. ಅಲ್ಲ, ಕೇಳ್ದ ಇಲ್ಲಿಗೆ ಯಾಕೆ ಬಂದಿ ಅಂತಂದ್ರೆ ಯಾಕಮ್ಮ ಬರಬಾರ್ದು ಅಂತ ಅವ್ರು ಅನ್ನಕತ್ತಾರ. ಏನು ಮಾಡೋದೀಗ? ನನಗಂತೂ ಒಂದು ತಿಳಿದಂಗೆ ಆಗೈತ್ರಿ. ನೋಡು, ಮನೆಗೆ ಬಂದಾರನ ಹೊರಗೆ ನಿಂತ್ಕೊಂಡು ಮಾತಾಡೋದು ಸರಿಯಲ್ಲ. ಒಳಗೆ ಕರ್ಕೊಂಡೋಗಿ ಕುಂತ್ಕೊಂಡು ಆಮೇಲೆ ಮಾತಾಡೋಣ. ಏನನ್ನೋದು ಒಳಗೆ ಮಾತಾಡ್ಬೇಕು. ಬಾಗಲ್ಲಾಗ ಒಂದು 4 ಮಂದಿ ಕೇಳುವಂಗೆ ಮಾತಾಡೋದು ಬೇಡ. ಹಾಂ, ಸರಿನಾ? ಒಳಗೆ ನಡಿ. ನನ್ನ ಮಗಳಿಗೆ ಒಪ್ಪಿಗೆ ಆದ್ರೆ ಕೊಡೋನು, ಇಲ್ಲ ಅಂದ್ರೆ ಇಲ್ಲ. ಅರ್ಥ ಆಯ್ತಾ? ನಡಿ. ಸರಿ, ನೀವು ಹೆಂಗೆ ಹೇಳ್ತಾರ ಹಂಗಾಗಲಿ. ಚಿಕ್ಕಮ್ಮ ಬರ್ರಿ ಒಳಗೆ. ಕಾಕ ನಡಿ ಒಳಗೆ. ಬಾ ಸುಪ್ರೀತ್. ಹಾಂ ಅಕ್ಕ. ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ಇವತ್ತಿನ ವೀಡಿಯೋಸ್ ಹೆಂಗೆ ಬರತ್ತೈತಿ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ, ಯಾಕೋ ತುಂಬಾ ಬೇಜಾರಾಗತ್ತೈತಿ. ಬೆಳಿಗ್ಗೆ ನೋಡಿರಿ, ಇವತ್ತು ನಾನು ನಿಮಗೆ ಬೆಳಿಗ್ಗೆ ನಿನ್ನೆ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಬೆಳಿಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ಬೇಜಾರಾಗತ್ತೈತಿ.
ಯೂಟ್ಯೂಬರು ಈ ರೀತಿ ಮೋಸ ಮಾಡಬಾರ್ದು. ಇಷ್ಟು ದಿನ ವಿಡಿಯೋಗಳನ್ನ ಮಾಡ್ಕೊತಾ ಬಂದೇವಿ. ಇವಾಗ ಒಮ್ಗಿಲೆ ಚಾನಲ್ಗಳನ್ನ ಬಂದ್ ಮಾಡಕತ್ರ ಹೆಂಗೆ ಆಗಬೇಡ, ಮನಸ್ಸಿಗೆ ತುಂಬಾ ನೋವು ಆಗ್ತೈತಿ. ಇವಾಗ ನೋಡಿ ನಮ್ಮ ಸಿಸ್ಟರ್ ಚಾನಲ್ಗಳನ್ನ ಎರಡನ್ನೂ ಬಂದ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೈತಿ. ಇದಕ್ಕೆ ಏನು ಸೊಲ್ಯೂಷನ್ನು ನಮ್ಗೆ ಸಿಗದಿರೋಂಗಾಗೈತಿ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಅವ್ರ ವಿಡಿಯೋ ನೋಡೋರೆಲ್ಲರೂ ಪ್ಲೀಸ್ ಅವ್ರಿಗೆ ಆದರೆ ನಿಮ್ಗೆ ಟ್ವಿಟರಲ್ಲಿ ಹೋಗಿ ಸ್ವಲ್ಪ ಅದಕ್ಕೇನಾದರೂ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಿ ಅಂತ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರೋ, ನಿಮಗೆ ಕತೆಗಳನ್ನ ನಾವು ಇಷ್ಟು ಕಷ್ಟಪಟ್ಟು ಇಷ್ಟಿದ್ರಲ್ಲಿ ನಾವು ಹಾಕ್ತಾ ಇದ್ವಿ. ಬಟ್ ಇವಾಗ ಅವ್ರು ನಮ್ಮ ಚಾನಲ್ಗಳನ್ನ ಈ ರೀತಿ ಹಿಂಗೆ ಎಲ್ರದ್ದು ಪ್ರತಿಯೊಬ್ಬರದ್ದು ಮಾಡ್ತಾ ಇದ್ದಾರಂತೆ. ನಮ್ಮನ್ನು ಯಾವಾಗ ಆಗ್ತಾವೋ ಗೊತ್ತಿಲ್ಲ. ಸೊ ಪ್ಲೀಸ್ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ. ನಾವು ಬೇರೆ ಯಾವುದೋ ಒಂದು ಇದನ್ನು ಮಾಡಿದ್ರು, ಲಾಗ್ನ ಮಾಡಲಿ, ಏನೇ ಮಾಡಲಿ, ನಮ್ಗೆ ನಿಮ್ಮದು ಈ ಸಪೋರ್ಟು ಇರ್ತೈತಿ ಅನ್ನೋದನ್ನು ನಮ್ಗೆ ತಿಳಿಸ್ಕೊಡ್ರಿ. ಎಷ್ಟು ಕಮೆಂಟ್ ಬರುತ್ತೋ, ನಮ್ಮ ವಿಡಿಯೋನ ಎಷ್ಟು ಜನ ನೋಡ್ತಾ ಇದ್ದೀರೋ ಅಷ್ಟು ಎಲ್ಲರೂ ನಮ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ನ ನಮ್ಗೆ ತಿಳಿಸಿ. ನೀವು ಕಮೆಂಟ್ ಮಾಡಿದ ಮುಖಾಂತರ ನಾವು ತಿಳ್ಕೊತೀವಿ ನಮ್ಮ ವಿಡಿಯೋಗಳಿಗೆ ಎಷ್ಟೊಂದು ಜನ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಎಷ್ಟು ಜನ ನಮಗೆ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದು ನಮ್ಗೆ ಇದರಲ್ಲೇ ಗೊತ್ತಾಗ್ತೈತಿ. ಅಂದರೆ ನೀವು ಕಮೆಂಟ್ ಮಾಡೋ ಮುಖಾಂತರ ನಮ್ಗೆ ತಿಳಿತೈತಿ. ಸುಮ್ಮನೆ ನೀವು ಅಂದರೆ ವಿಡಿಯೋ ನೋಡಿ ಹೋಗ್ಬಿಟ್ಟೆ ನಮಗೆ ಗೊತ್ತಾಗಂಗಿಲ್ಲ. ನೀವು ವಿಡಿಯೋ ನೋಡಿ ಅದಕ್ಕೆ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ, ನಾವು ನಿಮ್ಮ ಜೊತೆಗೆ ಇದ್ದೀವಿ, ನೀವು ಧೈರ್ಯವಾಗಿರಿ, ನೀವು ಏನೇ ಮಾಡಿದ್ರು ನಿಮ್ಮ ಜೊತೆಗೆ ನಾವು ಇರ್ತೀವಿ ಅನ್ನೋ ಒಂದು ಧೈರ್ಯನ ಕೊಡ್ತಿರಲ್ಲ. ಸೊ ಅದ್ರ ಮುಖಾಂತರ ನಾವು ಬೇರೆ ಏನಾದರೂ ಮಾಡ್ಬೋದು ಬಿಡಪ್ಪ ಅನ್ನೋ ಒಂದು ಧೈರ್ಯ ಬರುತ್ತೆ. ಇಲ್ಲ ಅಂತಂದರೆ ನಾವು ಸ್ವಲ್ಪ ಮನಸ್ಸಿಗೆ ತೊಗೊಂಡು ಏನೋ ಒಂದು ಇವಾಗ ಬಿಸ್ನೆಸ್ ಮಾಡಿದ್ರೆ ಅದು ಲಾಸ್ ಆದರೆ ಎಷ್ಟು ಕಷ್ಟ ಆಗುತ್ತೋ, ಇದು ಕೂಡ ಹಾಗೆ ಆಗುತ್ತೆ. ಸೊ ಇವಾಗ ಅವ್ರದ್ದಾಗಿರೋದು ನೋಡಿ ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಗತ್ತೆ. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ನಿನ್ನೆ ವಿಡಿಯೋನೇ ಮಾಡೋಕ್ಕೆ ಸ್ವಲ್ಪನೂ ಆಗಲೇ ಇಲ್ಲ. ತುಂಬ ಯೋಚನೆ ಮಾಡಿ ತಲೆನೋವು ಕೂಡ ಬರ್ತಾಯಿದೆ. ತುಂಬ ಬೇಜಾರಾಗತ್ತೈತಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವೆಲ್ಲರೂ ಸೇರಿಸಿ ನಮಗೆ ಒಂದು ಸೊಲ್ಯೂಷನ್ ಕೊಡಿ ಅಂತ ಕೇಳ್ಕೊತೀನಿ. ಅಂದರೆ ನೀವೆಲ್ಲರೂ ಈ ಕಾರ್ಟೂನ್ ಚಾನಲ್ಗಳನ್ನ ಬಂದ್ ಮಾಡಬಾರ್ದು ಅಂತ ಅವ್ರಿಗೆ ನೀವು ಕಮೆಂಟ್ಸ್ಗಳನ್ನ ಹಾಕಿದರೆ ಅವ್ರಿಗೆ ಸ್ವಲ್ಪ ಅರ್ಥ ಮಾಡಿಕೊಂಡು ಅವರು ಇದನ್ನು ಮಾಡ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಾವು ಯಾವುದೇ ಒಂದು ವಿಡಿಯೋನ ಮಾಡಿದ್ರು ಕೂಡ ನಿಮ್ಮ ಸಪೋರ್ಟ್ ಇರ್ತೈತೆ ಅನ್ನೋದನ್ನ ನನಗೆ ತಿಳಿಸ್ಕೊಡ್ರಿ ಅಂತ ಹೇಳ್ತಾ, ನಾವು ಲಾಗ್ಸ್ ಮಾಡ್ಬೋದು, ಬೇರೆ ಏನೇ ಮಾಡ್ಬೋದು, ನಾವು ಯಾವುದೇ ಕಂಟೆಂಟ್ ತೊಗೊಂಡು ಮಾಡಿದ್ರು ನಮ್ಗೆ ನಿಮ್ಮ ಸಪೋರ್ಟ್ ಐತಿ ಅನ್ನೋದನ್ನ ನಮ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ನಾನು ಕೇಳ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಪ್ಲೀಸ್ ಒಂದು ವಿಡಿಯೋನ ಈ ವಿಡಿಯೋಗೆ ನಿಮ್ಮ ಎಷ್ಟು ಸಪೋರ್ಟು ಅಂದರೆ ಎಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದು ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸ್ತೆ. ಪ್ಲೀಸ್ ಕಮೆಂಟ್ ಮಾಡಿ ನಮ್ಗೆ ಏನನ್ನೋದು ತಿಳಿಸಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಗೆ ಬೇಜಾರಾದಾಗ ನಿಮ್ಮ ಮುಂದೆ ಹೇಳ್ಕೊತೀವಿ. ಯಾಕಂತಂದ್ರೆ ನಿಮ್ಗೆ ನಾವು ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀವಿ. ಈಗ ನೀವು ನಮ್ಮ ಒಂದು ಫ್ರೆಂಡ್ಸು ಈ ಥರ ಒಂದು ತಿಳ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇರ್ತೀವಿ. ಹಾಗಾಗಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರ್ತದೆ ಅಂದ್ಕೊಂಡೆ ನಾವು ನಂಬಿದ್ದೀವಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ತಾ ಇವತ್ತಿನ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ.